ನಮ್ಮ ಮಧ್ಯೆ ಏನೆಲ್ಲ ಆಗೋಯ್ತು. ಹೇಗಿದ್ವಿ ನಾವು, ಹಾವು ಮುಂಗ್ಸಿ ಥರ. ದೇವರಾಣೆಗೋ ನಾವಿಬ್ಬರು ಒಟ್ಟಿಗೆ ಬಾಳ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ ನಮ್ಮಿಬ್ಬರಿಗೆ. ಆದರೆ ಈಗ ನೋಡಿ, ಒಬ್ರಿಗೊಬ್ರು ಲವ್ ಪ್ರಪೋಸ್ ಮಾಡೋ ಮಟ್ಟಿಗೆ ಹಾಳಾಗೋಗ್ಬಿಟ್ಟಿದ್ದೀವಿ. ಯಾಕ್ರಿ ಹಾಗೆ ಹೇಳ್ತೀರಾ? ನಾವು ಪ್ರೀತಿ ಹೇಳ್ಕೊಳ್ದೆ ಹೋಗಿದ್ರೆ ಸೂತ್ರ ಹರಿದು ಗಾಳಿ ಪಟ್ಟ ಥರ ಜೀವನ ದಿಕ್ಕಾಪಾಲಾಗ್ಬಿಟ್ರದು. ಒಂದು ಅರ್ಥದಲ್ಲಿ ಪ್ರೀತಿ ನಮ್ಮಿಬ್ಬರ ಜೀವನನ ಸೇವ್ ಮಾಡಿದೆ. ನಿಜ, ಪ್ರೀತಿ ಅನ್ನೋದೇ ಹಾಗೆ, ಅಸಾಧ್ಯನ ಸಾಧ್ಯ ಮಾಡಿ ತೋರಿಸುತ್ತೆ. ಆದರೂ ಹಿಂದಾಗಿರೋದನ್ನ ಯೋಚನೆ ಮಾಡಿದ್ರೆ ನಗು ಬರುತ್ತೆ, ಮಜಾ ಅನ್ಸುತ್ತೆ, ಆಶ್ಚರ್ಯನೂ ಆಗುತ್ತಲ್ವಾ? ಏನೇನೆಲ್ಲ ಆಗಿ ಏನೇನೋ ಆಗೋಯ್ತು. ಮುಂಚೆ ನಾನು ಬೇರೆ ನೀವು ಬೇರೆ ಅಂತ ಇದ್ವಿ, ಈಗ ನಾನು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ಇದ್ದೀವಿ. ಎಷ್ಟೊಂದು ವ್ಯತ್ಯಾಸ, ಎಷ್ಟೊಂದು ಬದಲಾವಣೆ, ಎಷ್ಟೊಂದು ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ನನಗೆ ಫೀಲಿಂಗ್ಸೇ ಸಾಕಾಗ್ತಿಲ್ಲ. ಐ ಥಿಂಕ್ ದಿಸ್ ದ ಬೆಸ್ಟ್ ಫೀಲಿಂಗ್. ಅತ್ತೆ, ಮಲ್ಲಿ, ನಿನಗೇನೂ ಆಗಿಲ್ಲ ತಾನೆ? ನಾವೆಲ್ಲ ಟೆನ್ಷನ್ಲಿದ್ವಿ, ಈಗ ಹುಷಾರಾಗಿದ್ಯಾ? ಹ್ಞೂ ಅತ್ತೆ, ನಾನು ಹುಷಾರಾಗಿದ್ದೀನಿ. ಜೈ, ಕರ್ಕೊಂಡು ಹೋಗಿ ಫ್ರೆಶ್ನ್ ಅಪ್ ಆಗಮ್ಮ. ಹೋಗಿ. ಸಿಸ್ಟರ್, ಆಸ್ಪತ್ರೆಯಿಂದ ಸೀದಾ ಮೇಲಕ್ಕೆ ಹೋಗ್ತಾಳೆ ಅಂತ ತಿಳ್ಕೊಂಡ್ರೆ ನಮ್ಮ ಗ್ರಾಚಾರಕ್ಕೆ ಮತ್ತೆ ಮನೆಗೆ ಒಕ್ಕರ್ಸ್ಕೊಂಡ್ಬಿಟ್ಲಲ್ಲ. ಶೇರ್ ಮಾರ್ಕೆಟ್ ಬೀಳೋ ಥರ ನಿನ್ನ ಕದರು, ಮಾರ್ಕೆಟು, ವ್ಯಾಲ್ಯೂ ಎಲ್ಲ ದಬ ದಬ ಬಿದ್ದು ಹೋಗ್ತಾ ಇದೆಯಲ್ಲ. ಹಿಂಗಾದ್ರೆ ಬಹಳ ಕಷ್ಟ ಆಗತ್ತೆ, ಎಲ್ಲವೂ ನಮ್ಮ ಕೈ ತಪ್ಪುತ್ತೆ. ಯು ಅಂಡರ್ಸ್ಟ್ಯಾಂಡ್ ಸಿಸ್ಟರ್? ಸಿಸ್ಟರ್, ಸಿಸ್ಟರ್, ಅಯ್ಯೋ ದೇವ್ರು, ಸಿಸ್ಟರ್, ಸಿಸ್ಟರ್, ನಾನು ಇವಳನ್ನು ಹುರಿ ತುಂಬಿಸ ಕೇಳಿದ್ದು ಪ್ರಜ್ಞೆನೇ ತಪ್ಪಿದ್ಬಿಟ್ಲಲ್ಲ. ಸಿಸ್ಟರ್, ಸಿಸ್ಟರ್, ಹೇಳು ಸಿಸ್ಟರ್, ನನ್ಗೆ ಭಯ ಆಗ್ತಿರೋ ಸಿಸ್ಟರ್, ಹೇಳು ಸಿಸ್ಟರ್. ಏನು ಸಿಸ್ಟರ್ ಹಿಂಗ ಭಯ ಪಡಿಸೋದು? ಏನಣ್ಣ, ಒಂದು ಸಣ್ಣ ಡ್ರಾಮಾ ಮಾಡಿದ್ರೆ ಇಷ್ಟೊಂದು ಹೆದರ್ಕೊಳ್ಳೋದು? ಮತ್ತೆ ಹೆದರಿಕೆ ಆಗಲ್ಲ ಸಿಸ್ಟರ್? ಹೇಳ್ದೆ ಕೇಳ್ದೆ ನೀನು ಬಿದ್ದುಬಿಟ್ರೆ ನನ್ನ ಜೀವ ಬಾಯಿಗೆ ಬಂದಿತ್ತು. ನೀನು ಎದ್ದ ಮೇಲೆ ಮತ್ತೆ ಜೀವ ಬಂದಂಗಾಯ್ತು. ಸಿಸ್ಟರ್, ಯಾಕೆ ಹಿಂಗೆ ಮಾಡಿದೆ? ನೋಡಿದ್ಯಾ, ಇಷ್ಟಕ್ಕೆ ನೀನು ಇಷ್ಟೊಂದು ಹೆದರ್ಕೊಂಡೆ ಅಂದಮೇಲೆ ಈ ವಿಷಯ ಗೌತಮ್ಗೆ ಅಲ್ಲಿ ಗೊತ್ತಾದರೆ ಅವನ ಸಿಚುವೇಶನ್ ಹೇಗಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡು. ಓ, ಈಗ ನೀನು ತಲೆ ಸುತ್ತಿ ಬಿದ್ದಿರುವ ವಿಷಯ ಗೌತಮಿಗೆ ಗೊತ್ತಾದ ತಕ್ಷಣ ಅವನು ಎದ್ನೋ ಬಿದ್ನೋ ಅಂತ ಇಲ್ಲಿಗೆ ಓಡ್ ಬರ್ತಾನೆ. ಆಗ ಅಲ್ಲಿ ಅವರ ಫಸ್ಟ್ ನೈಟ್ ಪ್ಲಾನ್ ನೆಗೆದು ಬಿದ್ದು ಹೋಗುತ್ತೆ, ಮತ್ತವರು ಒಂದು ಆಗೋದು ಪೋಸ್ಟ್ಪೋನ್ ಆಗುತ್ತೆ. ಆ ಸೈಕಲ್ ಗ್ಯಾಪಲ್ಲಿ ಮತ್ತೇನಾದರೂ ಐಡಿಯಾ ಮಾಡ್ಬೋದು ಅಂತ ನಿನ್ನ ಯೋಚನೆ. ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ಅಣ್ಣ. ಈಗ ಅವನಿಗೆ ಫೋನ್ ಮಾಡಿ. ಒಂದು ನಿಮಿಷ. ಅಮ್ಮವ, ಗೌತಮ್, ಒಂದು ದೊಡ್ಡ ಸಮಸ್ಯೆ ಆಗಿದೆಪ್ಪ. ನಿಮ್ಮ ಅಮ್ಮ ಪ್ರಜ್ಞೆ ತಪ್ಪಿ ಬಿಟ್ಟಿದ್ದಾಳಪ್ಪ. ಏನಾಯ್ತು ಮಾವ? ಚೆನ್ನಾಗೇ ಇದ್ರಲ್ಲ? ಹೌದು ಕಣಪ್ಪ, ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಗೌತಮ್. ಕೈಕಾಲ ಆಡ್ತಾ ಇಲ್ಲ ನೋಡು. ನೀನು ಬೇಗ ಬರ್ತೀಯನಪ್ಪ? ಬಂದ್ಬಿಡಪ್ಪ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೌತಮ್. ಸರಿ ಮಾವ, ನಾನು ಹೊರಡ್ತೀನಿ. ಏನಾಯ್ತು ಗೌತಮರೇ, ಯಾಕೆ ಗಾಬರಿ ಆಗಿದ್ದೀರಾ? ಅಮ್ಮನಿಗೆ ಹುಷಾರಿಲ್ವಂತೆ ಭೂಮಿಕಾ. ಇದಕ್ಕಿದ್ದಂಗೆ ಏನಾಯ್ತು? ಗೊತ್ತಿಲ್ಲ, ತಲೆ ತಿರುಗಿ ಬಿದ್ದುಬಿಟ್ರಂತೆ. ಮಾವ ಫೋನ್ ಮಾಡಿದ್ರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಏನಾಗಿದೆ ಅಂತ. ಹಾಗಾದರೆ ಹೊರಡೋಣವಾ? ವೆಕೇಶನ್ ಎಕ್ಸ್ಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಭೂಮಿಕಾ, ಸಾರಿ. ನನಗೆ ಅಮ್ಮನ ಮುಖ ನೋಡದೆ ಇರೋಕ್ಕಾಗ್ತಿಲ್ಲ. ಡೋಂಟ್ ಮೈಂಡ್. ಇಟ್ಸ್ ಓಕೆ. ಪ್ಯಾಕ್ ಮಾಡ್ಕೊಂಬಿಡಿ.
ಸಿಸ್ಟರ್, ಗೌತಮ್ ನಿಜವಾಗ್ಲೂ ಹೆದರ್ಕೊಂಡು ಅಲ್ಲಿಂದ ಹೊರಡ್ತಾನಲ್ವಾ? ಅಣ್ಣ, ಅವನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಟೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಫೋನ್ ಮಾಡಿ ನೋಡು, ಅವನು ಆಗಲೇ ಹೊರಟಿರ್ತಾನೆ. ಚೆಕ್ ಮಾಡೋದೇನು? ನಿನ್ನ ಮೇಲೆ ಅವನಿಗೆ ಬೆಟ್ಟದಷ್ಟು ಪ್ರೀತಿ ಇದೆ ನಂಗೆ ಗೊತ್ತಿಲ್ಲ ಸಿಸ್ಟರ್, ಸುಮ್ಮನೆ ಕೇಳಿದೆ ನಾನು. ಕೊನೆಗೂ ಅವರು ಫಸ್ಟ್ ನೈಟ್ಗೆ ಕಲ್ಲಾಕ್ಬಿಟ್ಟಿಯಲ್ಲ, ಸೂಪರ್ ಸಿಸ್ಟರ್, ಸೂಪರ್. ಮತ್ತೆ ಏನಾದರೂ ಮಾಡಲೇಬೇಕಲ್ವ ಅಣ್ಣ? ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳಕ್ಕಾಗತ್ತಾ? ಅದು ನಿಜ. ಶಾಕುಂತಳ ಸೋಲೊಪ್ಕೊಳ್ಳೋದು ಅಂದ್ರೆ ಹೈಲಿ ಇಂಪಾಸಿಬಲ್ ಅಲ್ವಾ ಸಿಸ್ಟರ್? ಸಡನ್ನಾಗಿ ಅತ್ತೆಗೆ ಏನಾಯ್ತು? ನಾನು ಮತ್ತೆ ಗೌತಮ್ ಅವರು ಒಂದಾಗಬಾರ್ದು ಅಂತ ಅವ್ರು ಮತ್ತೆ ಹೊಸದಾಗಿ ಏನಾದರೂ ಡ್ರಾಮಾ ಶುರು ಮಾಡಿದ್ರಾ? ನನಗೆ ಯಾಕೋ ಹಾಗೆ ಅನ್ನಿಸ್ತಿದೆ. ಯಾವುದಕ್ಕೂ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲ ಅಕ್ಕರೆ, ಮಲ್ಲಿ, ಅತ್ತೆಗೇನಾಯ್ತು? ಹುಷಾರಿಲ್ವಂತೆ? ಏನು ಅತ್ತೆಗೆ ಹುಷಾರಿಲ್ವಾ? ಅಕ್ಕರೆ, ನಿಮ್ಗಂಗಂತ ಯಾರು ಹೇಳಿತು? ನನ್ನ ಮುಂದೆನೆ ಚೆನ್ನಾಗಿ ಓಡಾಡ್ಕೊಂಡವ್ರೆ. ಹೌದಾ? ಹ್ಞೂ. ಅಲ್ಲ, ಲಕ್ಷ್ಮೀಕಾಂತ್ ಅಂಕಲ್ ಫೋನ್ ಮಾಡಿದ್ರು, ಅತ್ತೆ ತಲೆ ತಿರುಗಿ ಬಿದ್ರು ಅಂತ. ಅದಕ್ಕೆ ನಾನು ಮತ್ತೆ ಗೌತಮ್ ಅವರು ಇಲ್ಲಿಂದ ಹೊರಟಿದ್ದೀವಿ. ವಾ, ಇದಾ ವಿಷಯ? ಅಕ್ಕರೆ, ನಂಗೆ ಅರ್ಥ ಆಯಿತು ಬಿಡಿ. ಇದೆಲ್ಲ ಅವ್ರು ಆಡ್ತಾ ಇರೋ ನಾಟಕ ಅಷ್ಟೇ. ಅದೇ ಅವತ್ತು ನಾಟಕ ಆಡಿದ್ರಲ್ಲ, ಹಂಗೆಯ ಇವತ್ತು ನಾಟಕ ಆಡ್ತಾವ್ರೆ. ನೀವಿಬ್ರು ಹನಿಮೂನಿಂದ ವಾಪಸ್ ಬಂದ್ಬಿಡ್ಲಿ ಅಂತ ಅವ್ರು ಮಾಡಿರೋ ಪ್ಲಾನ್ ಅನ್ಸುತ್ತೆ ಇದು. ಸರಿ ಮೇಲೆ ಬಂದ್ಮೇಲೆ ಮಾತಾಡ್ತೀವಿ. ಸರಿ ಅಕ್ಕರೆ. ಅಲ್ಲಿಗೆ ಇದು ಡ್ರಾಮಾ ಅನ್ನೋದು ಪಕ್ಕ ಆಯಿತು. ಬರೀ ಇದೇ ಆಯಿತು ಇವ್ರದ್ದು. ಛೇ, ಎಷ್ಟು ಚೀಪಾಗಿ ಬಿಹೇವ್ ಮಾಡ್ತಾರೆ. ಇಲ್ಲ ಇಲ್ಲ, ಲೇಟ್ ಆಗಲ್ಲ. ಜಸ್ಟ್ 2 minutes. ಫೋನ್ ಕಟ್ ಮಾಡಿದ ತಕ್ಷಣ ಹೊರಡ್ತಾ ಇದ್ದೀನಿ. ಬಾಯ್. ಸಿಸ್ಟರ್, ಸಿಸ್ಟರ್, ಏನಣ್ಣ ಮತ್ತೆ ಟೆನ್ಷನ್? ಅವ್ರು ಬಂದ್ರು. ಯಾರು ಬಂದರು? ಓ, ಗೌತಮ್ ಭೂಮಿಕಾ ಇಷ್ಟು ಬೇಗ ಬಂದ್ಬಿಟ್ರಾ? ಅದೇಗೆ ಸಾಧ್ಯ? ಅವರಲ್ಲ, ಮತ್ತೆ ಡಾಕ್ಟ್ರು ನರ್ಸು ಸಮೇತ ಬಂದ್ಬಿಟ್ಟಿದ್ದಾರೆ. ಡಾಕ್ಟ್ರಾ? ಏನೇ? ಹಲೋ ಹಲೋ ಡಾಕ್ಟರ್. ಅಲ್ಲ, ನೀವೇನಿಲ್ಲಿ? ನಿಮ್ಮನ್ನು ನೋಡೋಕ್ಕೆ ಬಂದೆ ಮೇಡಮ್. ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಂದೆ. ಡಾಕ್ಟರ್, ನನಗೇನೂ ಆಗಿಲ್ಲ. ಪೇಷಂಟ್ ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ ಏನೂ ಆಗಿಲ್ಲ ಅಂತ. ಮತ್ತೆ ಯಾಕೆ ಸುಮ್ಮನೆ ಟಾರ್ಚರ್ ಕೊಡ್ತಾ ಇದ್ದೀರಾ? ಟಾರ್ಚರ್ ಅಲ್ಲ ಮೇಡಮ್, ನಾವಿಲ್ಲಿಗೆ ಬಂದಿರೋದು ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ನಿಮಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ, ಅದು ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನಮಗೆ ಗೌತಮ್ ಸರ್ ಹೇಳಿದ್ದಾರೆ, ನಿಮ್ಮ ಆರೋಗ್ಯದಲ್ಲಿ ಏನೋ ತೊಂದರೆ ಇದೆ ಅಂತ. ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಅವರು ಅಷ್ಟು ಹೇಳಿರುವಾಗ ನಾವು ನಮ್ಮ ಕೆಲಸ ಮಾಡಲೇಬೇಕಲ್ವಾ ಮೇಡಮ್? ಅಯ್ಯೋ ಡಾಕ್ಟರ್, ಪೇಷಂಟೇ ಹೇಳ್ತಾ ಇದ್ದೀನಿ ನನಗೇನೂ ಆಗಿಲ್ಲ ಅಂತ. ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನೀವೇ ಒಪ್ಕೊಂಡ್ರಲ್ಲ ಮೇಡಮ್ ಪೇಷಂಟ್ ಅಂತ. ನೀವು ಮಾತಾಡಿ ಆಯಾಸ ಮಾಡ್ಕೋಬೇಡಿ ಪ್ಲೀಸ್. ಮಲ್ಕೊಳ್ಳಿ, ನಮಗೆ ನಮ್ಮ ಕೆಲಸ ಮಾಡೋದಕ್ಕೆ ಬಿಡಿ. ಅಣ್ಣ, ಸುಮ್ಮನೆ ಬಿಡಂಗೆ ಕಾಣಲ್ಲ, ನೀನು ಮಲ್ಕೋ ಸಿಸ್ಟರ್. ಡಾಕ್ಟ್ರ್ ಚೆಕ್ ಮಾಡಿ. ಏ ದಂಡಪಿಂಡ, ಏನಾಯ್ತು? ಡಾಕ್ಟರ್ ಯಾಕೆ ಬಂದಿದ್ದಾರೆ? ಅಮ್ಮಮ್ಮ, ಅದು ಸಿಸ್ಟರು ಇದ್ದಕ್ಕಿದ್ದಾಗ ಸುಸ್ತು ಅಂತ ಹೇಳ್ಬಿಟ್ಟು ದಡ ಅಂತ ಬಿದ್ದುಬಿಟ್ರು. ಇದು ಗೌತಮ್ ಗೊತ್ತಾಗ್ಬಿಟ್ಟು ಡಾಕ್ಟ್ರನ್ನ ಕಳಿಸಿದ್ದಾನೆ. ಓಹೋ, ಅದು ಪದೇ ಪದೇ ಹಾಗೆ ಆಗ್ತಿರುತ್ತೆ. ಸ್ವಲ್ಪ ಸರಿಯಾಗಿ ನೋಡಿ ಡಾಕ್ಟ್ರೆ. ಸಿಸ್ಟರ್, ಇಂಜೆಕ್ಷನ್ ರೆಡಿ ಮಾಡ್ಕೊಳ್ಳಿ. ಇಂಜೆಕ್ಷನಾ? ಡಾಕ್ಟ್ರೇ, ನನ್ನ ಸಿಸ್ಟರ್ಗೆ ಸೂಜಿ ಅಂದರೆ ಸಿಕ್ಕಾಪಟ್ಟೆ ಭಯ. ಅದಕ್ಕೆ ಬದಲಿಗೆ ಟ್ಯಾಬ್ಲೆಟು ಮಾತ್ರೆ ಏನಾದರೂ ಕೊಡೋಕ್ಕಾಗಲ್ಲ? ಇಲ್ಲ ಇಲ್ಲ, ಇಂಜೆಕ್ಷನ್ನೇ ಕೊಡಬೇಕು. ಇಂಜೆಕ್ಷನ್ನೇ ಕೊಡಬೇಕಾ? ಹಾಗಾದರೆ ಕೊಡಿ. ಡಾಕ್ಟ್ರೆ, ನಮ್ಮ ಸಿಸ್ಟರ್ಗೆ ಏನು ತೊಂದರೆ ಇಲ್ಲವಲ್ಲ? ಮೇಲ್ನೋಟಕ್ಕೆ ನಾರ್ಮಲ್ ಆಗೇ ಇದೆ,
ಯಾವುದಕ್ಕೂ ಒಂದು ಬ್ಲಡ್ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಬ್ಲಡ್ ಟೆಸ್ಟಾ? ಹೌದು ಮೇಡಮ್, ಬ್ಲಡ್ ಟೆಸ್ಟ್ ಮಾಡಿಸಿದ್ರೇ ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಗೊತ್ತಾಗೋದು. ಪಾಪ ಸಿಸ್ಟರ್, ಏನೋ ಮಾಡೋಕ್ಕೋಗಿ ಇನ್ನೇನೂ ಆಗ್ತಾ ಇದೆಯಲ್ಲ. ಪಾಪಿ ಬಾಬಾ ಬಾಬಾ ಒಂದು ನಿಮಿಷ ಕೂತ್ಕೋಬಾಕಂದ. ನೋಡು, ನಿನ್ನ ಹತ್ರ ಇಂಪಾರ್ಟೆಂಟಾಗಿ ಏನೋ ಮಾತಾಡ್ಬೋದಾ? ಮಾತಾಡಿ ಅಮ್ಮ. ನೋಡು ಕಂದ, ನಿನ್ನ ಮದುವೆ ನಿಂತೋಗಿರೋದ್ರ ಬಗ್ಗೆ ನಮಗೆಲ್ಲ ತುಂಬ ಬೇಜಾರಿದೆ ಕಣೆ. ಅದನ್ನು ಬಿಡು. ಈಗ ನಿನಗೆ ಮದುವೆ ಬಗ್ಗೆ ಏನು ಅಭಿಪ್ರಾಯ ಇದೆ? ಅಮ್ಮ, ಹಿಂದೆ ನಡೆದಿದ್ದೆಲ್ಲ ನಾನು ಮರ್ತ್ಬಿಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಇವಾಗ. ಸೂಪರ್ ಕಣೆ, ಹಾಗೆ ಇರಬೇಕು. ಈಗ ನಿನ್ನ ಮದುವೆ ಆಗೋ ಹುಡುಗನ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ಯಾ? ಏನಿರತ್ತಮ್ಮ, ಮಾಮೂಲಿ ಎಲ್ಲ ಹುಡುಗಿರಿ ಎಕ್ಸ್ಪೆಕ್ಟೇಷನ್ ಇರೋ ಹಾಗೇನೆ. ಓದಿರ್ಬೇಕು, ನೋಡೋದಕ್ಕೆ ಚೆನ್ನಾಗೂ ಇರಬೇಕು, ಅಷ್ಟೇ. ಸೂಪರ್, ಸಾಕು ಬಿಡು, ಸೂಪರ್ ಆಗಿದೆ. ಒಂದು ನಿಮಿಷ ಇರು, ಬಂದೆ. ಇರು. ಏನಮ್ಮ, ನಮ್ಮಮ್ಮ ಯಾಕೆ ಹೀಗೆ ಓಡೋಗ್ತಾ ಇದ್ದಾರೆ? ಈ ಹುಡುಗ ಹೇಗಿದ್ದಾನೆ ನೋಡು. ಓ, ಇದಾ ವಿಷಯ. ಅಂದ್ರೆ ನನಗೆ ಹುಡುಗನ್ನ ಹುಡುಕ್ತಾ ಇದ್ದಾರಾ? ನೋಡೆ, ಹತ್ರದಿಂದ ಇಟ್ಕೊಂಡು ನೋಡು ಕಂದ, ನಿನ್ನ ಎಕ್ಸ್ಪೆಕ್ಟೇಷನ್ಗೆ ಈ ಹುಡುಗ ಕರೆಕ್ಟಾಗಿ ಮ್ಯಾಚ್ ಆಗ್ತಾನೆ. ಹುಡುಗ ನೋಡು ಎಷ್ಟು ಚೆನ್ನಾಗಿದ್ದಾನೆ, ಕ್ವಾಲಿಫೈಡು, ನಿನಗೆ ಅಂತ ಹೇಳಿ ಮಾಡಿಸಿರೋ ಥರ ಇದೆ. ಅಪೇಕ್ಷಾ ಕೀರ್ತನ್, ವಾವ್, ಎಷ್ಟು ಚೆನ್ನಾಗಿರುತ್ತಲ್ಲ. ಅಮ್ಮ, ಅದು ಒಂದು ನಿಮಿಷ. ಯಾರು? ಹೇಗಿದ್ಯಾ ಕಂದ? ಚೆನ್ನಾಗಿದ್ದೀನಿ. ಹೋಗೆಮ್ಮ, ನೀನು ಇಲ್ದ ಬಿಕೋ ಅಂದ್ಬಿಡ್ತು ಮನೆ ಎಲ್ಲ. ನನಗೊಂದು ಎಷ್ಟು ಬೋರ್ ಆಗೋಯ್ತು ಗೊತ್ತಾ. ಅಲ್ಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಆರಾಮಾಗಿದ್ದಾರೆ ಅತ್ತೆ. ಮಲ್ಲಿ ಹೇಗಿದ್ದಾಳೀಗ? ಶಿ ಈಸ್ ಆಲ್ಸೋ ಫೈನ್ ಅತ್ತೆ, ನಥಿಂಗ್ ಟು ವರಿ. ವಾ ದೇವ್ರೆ, ಥ್ಯಾಂಕ್ಸ್ ಅಪ್ಪ. ಆ ಮಗುಗೆ ಏನು ಒಂದಾದ್ಮೇಲೆ ಒಂದು ತೊಂದರೆ ಬರ್ತಾನೆ ಇರುತ್ತಲ್ಲ. ಛೇ, ಏನೋ ಅವಳ ಹೆರಿಗೆ ಚೆನ್ನಾಗಾಗಿ ಅವಳು ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಮರ್ತೇ ಬಿಟ್ಟೆ, ನೀವಿಬ್ರು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ನಿಮ್ಗೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ಬೇಕು ನಾನು. ಗುಡ್ ನ್ಯೂಸ್? ಏನಮ್ಮ ಅದು? ನಿಮಿಷ ಇರು. ಈ ಹುಡುಗನ್ ನೋಡಿ. ಯಾರಮ್ಮ ಇದು? ಇದು ನಾನು ನಮ್ಮ ಅಪ್ಪಿಗೋಸ್ಕರ ನೋಡಿರೋ ಹುಡುಗ. ಹೆಸರು ಕೀರ್ತನ್ ಅಂತ. ಅದೇ ಜೀವ, ಲತಾ ಆಂಟಿ ಇದಾರಲ್ಲ. ಹಾ, ಅದೇ ಚಿಟಿ ಆಂಟಿ. ಹಾ, ನಾನು ಅವ್ರಿಗೆ ಹೇಳಿಟ್ಟಿದ್ದೆ, ನಮ್ಮ ಮನೆತನಕ್ಕೆ ಸರಿ ಹೋಗೋ ಅಂತ ಯಾವುದಾದ್ರೂ ಒಂದು ವರ ಇದ್ರೆ ಹೇಳಿ ಅಂತ. ಒಂದು 4-5 ಜನ ಇದ್ರಂತೆ, ಅದರಲ್ಲಿ ಈ ಹುಡುಗ ನಮಗೆ ಕರೆಕ್ಟಾಗಿ ಸೆಟ್ ಆಗ್ತಾನೆ ಅಂತ ಕಳಿಸಿದ್ರು. ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ಮನೆತನ. ನಮ್ಮ ಅಪ್ಪಿ ಏನೇನು ಕ್ವಾಲಿಫಿಕೇಶನ್ ಹೇಳಿದ್ಲು ಒಂದು ಹುಡುಗನಲ್ಲಿ ಅಷ್ಟು ಇದೆ ಕಣೋ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಹುಡುಗ ಫಾರಿನಲ್ಲಿದ್ದಾನಂತೆ. ಅದಕ್ಕೆ ಲೇಟ್ ಯಾಕೆ ಮಾಡೋದು ಅಂತ ಹೇಳಿ ಇವತ್ತೇ ಹೋಗಿ ಇಬ್ರು ಜಾತಕ ತೋರಿಸ್ಕೊಂಡ್ಬಂದ್ಬೇಡ ಅಂತಿದ್ದೀನಿ. ನೀವೇನಂತೀರಾ? ಗುಡ್ ಡಿಸಿಷನ್ ಅಮ್ಮ. ನನಗೇನೋ ಓಕೆ, ನಿನಗೆ? ನಾನು ಎಸ್ ಅಂತೀನಿ ಅತ್ತೆ. ನೀವಿಬ್ರು ಫ್ರೆಶ್ ಆಗಿ ಫಸ್ಟ್ ಕಾಫಿ ತಕ್ಕೊಟ್ಟು. ಕಂಗ್ರ್ಯಾಚುಲೇಷನ್ಸ್ ಅಪೇಕ್ಷಾ. ಕಂಗ್ರ್ಯಾಚುಲೇಷನ್ಸ್. ಫೋಟೋ ನೋಡ್ತಾ ಇರೋದು, ಫ್ರೆಶ್ ಅಪ್ ಆಗಿ ಬರ್ತೀನಿ. ಡಾಕ್ಟ್ರೆ, ನೀವು ಟೆಸ್ಟ್ ಮಾಡಿದ್ದಾಯ್ತಲ್ಲ, ಸೂಜಿನೂ ಕೊಟ್ಟಿರಲ್ಲ, BP ಟೆಸ್ಟ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಲ್ಲ ಡಾಕ್ಟ್ರೆ, ಮತ್ತೆ ಯಾಕೆ ಕೂತ್ಕೊಂಡಿದ್ದೀರಿ? ಹೊರಡಿ, ನಿಮ್ಗೆ ಲೇಟ್ ಆಗುತ್ತಲ್ವಾ? ಇಲ್ಲ, ಗೌತಮ್ ಸರ್ ಹೇಳಿದ್ದಾರೆ ಅವ್ರು ಬರೋ ತನಕ ಇಲ್ಲೇ ಇರಬೇಕು ಅಂತ. ಅಯ್ಯೋ ದೇವ್ರ, ಅವ್ರು ಚಿಕ್ಕಮಗಳೂರಿಂದ ಬರಬೇಕಪ್ಪ. ಎಷ್ಟು ಹೊತ್ತಾಗುತ್ತೇನೋ, ತುಂಬ ಲೇಟ್ ಆಗುತ್ತೆ ಡಾಕ್ಟ್ರೆ ನಿಮ್ಗೆ ರೌಂಡ್ಸ್ಗೆಲ್ಲ. ಹೊರಡಿ. ಪರವಾಗಿಲ್ಲ, ಬರಲಿ. ಅಮ್ಮ, ಪ್ರಜ್ಞೆ ತಬ್ಬಿದ್ಬಿಟ್ರುತ್ತೆ. ಏನಾಯ್ತಮ್ಮ? ಏನೂ ಇಲ್ಲ, ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ತಲೆ ಸುತ್ತು ಬಿದ್ದುಬಿಟ್ಟೆ. ಡಾಕ್ಟ್ರೆ, ಹೇಗಿದೆ ಕಂಡೀಷನ್ ಈಗ? ಮೇಲ್ನೋಟಕ್ಕೆ ಆರಾಮಾಗೇ ಇದ್ದಾರೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಯಾವುದಕ್ಕೂ ಟೆಸ್ಟ್ ಮಾಡಿಸಿದ್ರೆ ಒಳ್ಳೆಯದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ನಾನು ಇನ್ನು ಬರ್ತೀನಿ. ಅಲ್ಲ ಗೌತಮ್,
ಇಷ್ಟಕ್ಕೆ ನೀವು ಯಾಕೆ ಅಲ್ಲಿಂದ ಬರಕ್ಕೆ ಹೋದ್ರಿ? ಸಿಸ್ಟರ್, ಅದು ನೀನು ಪ್ರಜ್ಞೆ ತಪ್ಪಿ ದಪಾರಂತ ಬಿತ್ತೋದಿಯಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಲಾಗ್ಬಿಟ್ಟು ನಾನೇ ಗೌತಮ್ಗೆ ಫೋನ್ ಮಾಡಿತ್ತು, ಬೇಗ ಬಾಪ ಅಂತ. ಅಮ್ಮ, ನಿಮಗೆ ಹೀಗಾಗಿದೆ ಅಂತ ಗೊತ್ತಾದ ಮೇಲೂ ನನಗೆ ಅಲ್ಲಿರೋದಕ್ಕೆ ಮನಸ್ಸು ಹೇಗೆ ಬರುತ್ತೆ? ನಿಮ್ಮನ್ನು ನೋಡೋ ತನಕ ನನಗೆ ನೆಮ್ಮದಿ ಇರಲಿಲ್ಲಮ್ಮ, ಅದಕ್ಕೆ ಬಂದ್ಬಿಟ್ಟೆ. ನೋಡಿದೆ ಸಿಸ್ಟರ್, ನಿನ್ನ ಮಗಂಗೆ ನಿನ್ನ ಮೇಲೆ ಎಷ್ಟು ಮಾತೃ ಭಕ್ತಿ, ಪ್ರೀತಿ, ಕಾಳಜಿ. ಫಸ್ಟ್ ಪ್ರಯಾರಿಟಿ ನೀನೇ, ಉಳಿದವರೆಲ್ಲ ಆಮೇಲೆ. ಭೂಮಿಕಾ, ನೀವಿಬ್ಬರು ಅಲ್ಲಿ ಖುಷಿಯಾಗಿದ್ರಿ. ನನ್ನಿಂದ ನೀವು ಅಲ್ಲಿಂದ ಬರೋ ಥರ ಆಯಿತು. ಸಾರಿ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಅವ್ರೇನೂ ಬೇಜಾರು ಮಾಡ್ಕೊಂಡಿಲ್ಲ. ನಮಗೆ ಎಲ್ಲದಕ್ಕಿಂತ ನೀವು ಇಂಪಾರ್ಟೆಂಟು. ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿತ್ತು, ನಾವೆಲ್ಲ ಸಂತೋಷವಾಗಿರೋಕ್ಕಾಗತ್ತಾ? ಆದರೂ ನನ್ನಿಂದ ವಾಪಸ್ ಬಂದ್ರಲ್ಲ, ಗಿಲ್ಟ್ ಫೀಲಿಂಗ್. ಅದು ನಿಮ್ಮ ದೊಡ್ಡ ಗುಣ. ಗೌತಮ್ ಅವರೇ, ನಂದೊಂದು ಸಜೆಷನು. ಅತ್ತೆಗೆ ಆಗಾಗ ಈ ರೀತಿ ಆಗ್ತಿರುತ್ತೆ. ಈ ವಯಸ್ಸಲ್ಲಿ ರಿಸ್ಕ್ ತೊಗೊಳೋದು ಬೇಡ. ಯಾವುದಕ್ಕೂ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿಬಿಟ್ಟು ಆಮೇಲೆ ಟೆಸ್ಟ್ಗಳು ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಅಂಥದ್ದೇನು ನನಗಾಗಿಲ್ಲ ಗೌತಮ್. ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ಹೂ ಕಣಪ್ಪ, ಪಿನ್ನಲ್ಲಿ ಹೋಗೋದಕ್ಕೆ ಗನ್ಯಾಗಿ ತಗೋಬೇಕು. ಇಲ್ಲಮ್ಮವ, ಆರೋಗ್ಯದ ವಿಚಾರದಲ್ಲಿ ಹಾಗೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಲೈಟಾಗಿ ತಗೊಳ್ಳೋ ವಿಷಯ ಅಲ್ಲ. ನಾವು ಇವತ್ತೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಫುಲ್ ಬಾಡಿ ಚೆಕಪ್ ಮಾಡಿಸೋಣ. ಏನಾದರೂ ಸೀರಿಯಸ್ ಆಗಿದ್ರೆ ಗೊತ್ತಾಗ್ಬಿಡುತ್ತೆ. ಅಮ್ಮ, ಇದೇ ಆಮೇಲೆ ತೊಂದರೆ ಆಗ್ಬಿಡುತ್ತೆ. ಇವತ್ತೇ ಹೋಗೋಣ. ಅಯ್ಯ ದೇವ್ರೆ, ಏನಾಯ್ತಪ್ಪ ಇದು? ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತಲ್ಲ. ಗಂಡ ಹೆಂಡತಿ ಇಬ್ಬರು ಸೇರಿ ನನ್ನ ಸಿಸ್ಟರ್ನ ಡೈರೆಕ್ಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಥರ ಕಾಣ್ತಾ ಇದ್ದಾರೆ. ಅಯ್ಯೋ ದೇವ್ರೆ. ಆಮೇಲೆ ತೊಂದರೆ ಆಗುತ್ತಮ್ಮ. ಪ್ಲೀಸ್ ಇವತ್ತೇ ಹೋಗೋಣ. ಗೌತಮ್, ಇವತ್ತಾ? ಅಲ್ಲ, ಡಾಕ್ಟ್ರ್ ಆಗಲೇ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸುಧಾರಿಸ್ಕೋತೀನಿ. ಇವತ್ತೊಂದು ರಾತ್ರಿ ನೋಡೋಣ. ಸರಿ ಹೋಗಲಿಲ್ಲ ಅಂದರೆ ನಾಳೆ ಹೋಗೋಣ. ಹಾಗೆಲ್ಲ ಏನೂ ಇಲ್ಲಮ್ಮ. ಸರಿ ಹೋದ್ರು ಅಷ್ಟೇ, ಹೋಗದೇ ಇದ್ರು ಅಷ್ಟೇ. ನಾಳೆ ಹೋಗ್ತಾ ಇದ್ದೀವಿ, ಚೆಕಪ್ ಮಾಡಿಸ್ತಾ ಇದ್ವಿ. ಪ್ಲೀಸ್ ಬೇಡ ಅಂದ್ಬಿಡಿ. ಸರಿ ಸರಿ, ಈಗ ಜಾಸ್ತಿ ಮಾತಾಡದೆ ರೆಸ್ಟ್ ಮಾಡಿ. ನಾನು ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಟೆಸ್ಟ್ ಮಾಡಿ ಅತ್ತೆ. ಏನಣ್ಣ ಇದು? ಏನು ಮಾಡೋಕ್ಕೋಗಿ ಇನ್ನೇನೋ ಆಗ್ತಾ ಇದೆ. ಓ ಸಿಸ್ಟರ್, ನನಗೂ ಇಷ್ಟೆಲ್ಲ ಆಗತ್ತೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲ, ಮುಂದೆ ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮನೇಲಿ ಹುಡುಗ ನೋಡ್ತೀಯಾರ? ತುಂಬಾ ಸೀರಿಯಸ್ ಆಗಿ ಹುಡುಕಿದ್ದಾರೆ. ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು, ಬಟ್ ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಪಾರ್ಥ. ಈಗ ನಾವೇನು ಮಾಡೋದು? ಅದಕ್ಕೆ ತಂಗಿ, ನೀವು ಈ ಥರ ಸಡನ್ನಾಗಿ ಕೇಳಿದ್ರೆ ನಾನೇನು ಹೇಳಿ? ನನಗೂ ಏನು ಅರ್ಥ ಆಗ್ತಿಲ್ಲ. ನಾನು ಫುಲ್ಲಿ ಬ್ಲ್ಯಾಂಕ್ ಆಗಿದ್ದೀನಿ ಅಂತ ಹೇಳಿದ್ರೆ, ಭಾವಂತಮ್ಮ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಅಣ್ಣ ಹೊತ್ತಿಗೆಗೂ ಓಕೆ ಆಗಿದ್ದಾರೆ ಹುಡುಗ. ಹೀಗೆ ಜಾತಕ ಏನಾದರೂ ಕೂಡದೆ ಅವ್ರು ಮತ್ತೆ ತಡ ಮಾಡೋದಿಲ್ಲ. ಭಾವಂತಮ್ಮ, ನಾವು ಹೇಗಾದ್ರೂ ಮಾಡಿ ಮನೇಲಿ ನಮ್ಮ ವಿಷಯ ಹೇಳಲೇಬೇಕು. ನಮ್ಮ ಹತ್ರ ಟೈಮ್ ಇಲ್ಲ. ಅದಕ್ಕೆ ತಂಗಿ, ನೀವು ಹೇಳ್ತಾ ಇರೋದು ಸರಿನೇ. ನೋಡಿ, ನನಗೆ ನಿಮ್ಮ ಟೆನ್ಷನ್ ಏನು ಅಂತ ಅರ್ಥ ಆಗುತ್ತೆ. ಆದರೆ ನಾನಿದು ಮನೇಲಿ ಹೇಗೆ ಹೇಳಿ? ಫಾಸ್ಟ್ ಟೈಮ್ ಏನೇನೆಲ್ಲ ಆಯಿತು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಹಾಗಂತ ಹೇಳ್ದೆ ಸುಮ್ಮನೆ ಎದ್ಬಿಡ್ತೀರಾ? ಲಾಸ್ಟ್ ಟೈಮ್ ಕೂಡ ಹಾಗೆ ನೀವು ಮಾತಾಡೋ ಟೈಮಲ್ಲಿ ಮಾತಾಡದೆ ಬಾಯಿ ಮುಚ್ಕೊಂಡಿದ್ದಕ್ಕೆ ಆಲ್ಮೋಸ್ಟ್ ನನ್ನ ಮದುವೆನೇ ಆಗೋಗ್ತಾ ಇತ್ತು. ಭಾವಂತಮ್ಮ, ನೀವು ಹೀಗೆ ಹೆದರ್ಕೊಂಡಿದ್ರೆ ಮತ್ತೆ ಅದೇ ಆಗತ್ತೆ. ಪ್ಲೀಸ್ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾವು ಹೇಗಾದ್ರೂ ಮಾಡಿ ನಮ್ಮ ವಿಷಯನ ಮನೆಯವ್ರಿಗೆ ಗೊತ್ತಾಗೋಗಿ ಮಾಡಲೇಬೇಕು. ಹಾಂ, ಇದನ್ನು ಯಾರ ಹತ್ರ ಹೋಗಿ ಹೇಳೋದು? ಇದು ಅಷ್ಟು ಸುಲಭವಾಗಿಲ್ಲ. ಸರಿ, ಒಂದು ಕೆಲಸ ಮಾಡಿ. ಈಗ ನೀವು ಹೋಗಿ ನಿಮ್ಮ ಅಪ್ಪನ ಹತ್ರ ಡೈರೆಕ್ಟಾಗಿ ಅಲ್ದಿದ್ರು ಇಂಡೈರೆಕ್ಟಾಗಿ ಒಂದು ಹಿಂಟ್ ಕೊಟ್ಟು ನೋಡಿ. ಅರೆ, ಏನೂ ಹೋಗಲ್ಲ, ತಲೆಗೆಡ್ಸ್ಕೋಬೇಡಿ. ನನಗೇನು ಅನಿಸ್ತದೆ ಗೊತ್ತಾ, ಇದರಲ್ಲೆಲ್ಲ
ನೀವು ಅಪ್ಪನೇ ರೈಟ್ ಪರ್ಸನ್ ಅಂತ ಅನಿಸ್ತಾ ಇದೆ. ನಾನು ಅಪ್ಪನ ಮುಂದೆ ನಿಂತ್ಕೊಂಡು ನಮ್ಮ ವಿಷಯನ ಮಾತಾಡ್ಬೇಕು. ಚಾನ್ಸೇ ಇಲ್ಲ, ಇದೆಲ್ಲ ಸೀನೇ ಇಲ್ಲ. ನಾನು ಅಪ್ಪನ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತೀರಾ ಭಾವಂತಮ್ಮ ನೀವು? ಅದಕ್ಕೆ ತಂಗಿ, ನೀವು ಹೋಗಿ ಮನೇಲಿ ಹೇಳಿ ಅಂದರೆ ಹೇಳಲ್ಲ ಅಂತ ನನ್ನ ಮೇಲೆ ಪ್ರೆಷರ್ ಆಗ್ತದೆ. ನಾನು ನಿಮ್ಮ ಥರನೇ ಅಲ್ವಾ, ನನಗೂ ಕಷ್ಟ ಆಗಲ್ವಾ? ಮತ್ತೆ ಈಗ ಏನ್ ಮಾಡೋದು? ನೀವು ಹೇಳೋದು ಕರೆಕ್ಟಾಗಿದೆ ಅದಕ್ಕೆ ತಂಗಿ. ನೋಡಿ, ಯು ಡೋಂಟ್ ವೈ, ನೀವು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಾನಿದ್ದೀನಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆನಾ? ಹೇಗ್ ಭಾವಂತಮ್ಮ ಆರಾಮಾಗಿರೋದು? ಈ ಜಾತಕ ಓಕೆ ಆಗಿ ಮದ್ವೆ ಮಾತುಕತೆ ಮುಂದುವರೆದ್ರೆ ಅಂತ ನನಗೆ ಭಯ ಆಗ್ತಾ ಇದೆ. ಮತ್ತೆ ಹಳೇದೇ ನೆನಪಾಗ್ತಾ ಇದೆ ನನಗೆ. ಅದಕ್ಕೆ ತಂಗಿ, ಡೋಂಟ್ ಪ್ಯಾನಿಕ್, ಜಸ್ಟ್ ಟ್ರಸ್ಟ್ ಮೀ, ನಾನಿದ್ದೀನಿ ಅಂತ ಹೇಳಿದ್ನಲ್ಲ. ಜಸ್ಟ್ ರಿಲ್ಯಾಕ್ಸ್. ಗೆಳೆಯ ಗೆಳೆಯ ಒಂದು ಜೋರೇನು ಗೆಳೆಯ. ಹೇಳೋ. ನಾನೇನಪ್ಪ ಹೇಳೋದು, ಎಲ್ಲ ತಾವು ಹೇಳಬೇಕು. ಈಗ ಟ್ರೆಂಡಿಂಗಲ್ಲಿರೋ ಲವ್ ಸ್ಟೋರಿ ಅಂದರೆ ಅದು ನಿಮ್ಮದೇ ಕಣಪ್ಪ. ಏನು, ಪ್ರಣಯ ಪಕ್ಷಿಗಳಿಬ್ರು ಹಾರಾಡ್ತಾ ತೇಲಾಡ್ತಾ ಪ್ರಪಂಚನೇ ಮರ್ತೋಗ್ಬಿಟ್ಟಿದ್ದೀರ ಅನ್ಸುತ್ತೆ. ಏನು ರೊಮ್ಯಾನ್ಸ್ ಫುಲ್ ಜೋರ? ಏಯ್, ನಾನು ಹೇಳೋದು ಸ್ವಲ್ಪ ಕೇಳೋ. ಗೆಳೆಯ, ನಮಗೆಲ್ಲ ಅರ್ಥ ಆಗುತ್ತಮ್ಮ, ನಾವು ಅದನ್ನೆಲ್ಲ ದಾಟ್ಕೊಂಡೇ ಬಂದಿರೋದು. ನನ್ನ ಮಾತು ಸ್ವಲ್ಪ ಕೇಳೋ. ಆ ಥರ ಎಲ್ಲ ಏನೂ ಆಗಿಲ್ಲ. ನಾನು ಈಗ ಚಿಕ್ಕಮಗಳೂರ್ಲಿಲ್ಲ, ಬೆಂಗಳೂರು ಬಂದಿದ್ದೀನಿ. ಏನ, ಬೆಂಗಳೂರಿಗೆ ಬಂದ್ಬಿಟ್ಟ? ಯಾಕೋ ಗೆಳೆಯ, ಏನಾಯ್ತು? ಅಮ್ಮನಿಗೆ ಹುಷಾರಿಲ್ಲ, ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಹುಷಾರಿಲ್ವಾ? ಈಗ ಹೇಗಿದ್ದಾರೆ? ಪರವಾಗಿಲ್ವಾ? ಇಲ್ಲ ಕಣೋ, ಯಾಕೋ ಸ್ವಲ್ಪ ಡೌನ್ ಆಗಿದ್ದಾರೆ. ಸದ್ಯಕ್ಕೆ ರೆಸ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತಾ ಇದ್ದೀನಿ. ಓಕೆ ಗೆಳೆಯ, ನೋಡು, ನೀನೇನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ಅವರು ಹುಷಾರಾಗ್ತಾರೆ ಕಣ. ನೋಡು, ಏನಾದರೂ ಎಮರ್ಜೆನ್ಸಿ ಇದ್ದರೆ ನಂಗೆ ಕಾಲ್ ಮಾಡು. ಓಕೆ, ಬಾಯ್.